ಹಾಯ್, ವೆಲ್ಕಮ್ ಟು ಕುಕ್ ವಿತ್ LG1111. ಇವತ್ತಿನ ವಿಡಿಯೋದಲ್ಲಿ ಜೀರಾ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಗೆ ಎಣ್ಣೆ ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ, ಒಂದೆರಡು ಪಲಾವ್ ಎಲೆ, ಒಂದು ಚಕ್ಕೆ, ಒಂದು 4 ಲವಂಗ, ಒಂದು ಕಾಡು ಏಲಕ್ಕಿ, 2 ಏಲಕ್ಕಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾಯಿದ್ದೀನಿ. ರೋಸ್ಟ್ ಮಾಡಿಕೊಂಡು ಇದ್ರ ಫ್ಲೇವರ್ ಬರಲಿ. ಇದ್ರ ಫ್ಲೇವರ್ ಅಂತ ಯಾವಾಗ ಸ್ಮೆಲ್ ಸ್ಟಾರ್ಟ್ ಆಗುತ್ತಲ್ಲ ಹಾಗೆ ನೀವು ಇದಕ್ಕೆ ಜೀರಾ ಹಾಕ್ಕೊಳ್ಳಿ. ನೀವು ಯೂಶ್ವಲಾಗಿ ಹಾಕೋದಕ್ಕಿಂತ ಒಂಚೂರು ಎಕ್ಸ್ಟ್ರಾ ಜೀರಾನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಜೀರಾ ರೈಸ್ ಆಗಿರೋದ್ರಿಂದ ಅದ್ರ ಫ್ಲೇವರ್ ನಿಮಗೆ ಜಾಸ್ತಿ ಇರಬೇಕು. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು 10ರಿಂದ 12 ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬಾಡಿದ್ಮೇಲೆ ನಾನು ಇದಕ್ಕೆ ಸಣ್ಣಗೆ ಉದ್ದಗೆ ಹಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಶೇರ್ ಮತ್ತು ಲೈಕ್ ಮಾಡಿ. ನೋಡಿ, ಈಗ ನಾನು ಈರುಳ್ಳಿನ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಾನೀಗ ಈ ಸ್ಟೇಜಲ್ಲಿ ಇದಕ್ಕೆ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನಾನು ಇದರಲ್ಲಿ 3 ಥರದಂಥ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಒಂದು ಬಾಸ್ಮತಿ ಮತ್ತು ಒಂದು ಬುಲೆಟ್ ರೈಸ್ ಮತ್ತು ಇನ್ನೊಂದು ಬಂದು ಜೀರಾ ರೈಸ್. ಇವು ಮೂರನ್ನು ನಾನು ಫಸ್ಟೇ ವಾಶ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಇದನ್ನು ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ಒಂದು 5 ನಿಮಿಷ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ 1:2 ರೇಷಿಯೋದಲ್ಲಿ ನೀರನ್ನ ಹಾಕ್ಕೋತೀನಿ. ನಾನು ಬಿಸಿನೀರನ್ನ ಕಾಯಿಸಿ ಹಾಕ್ಕೋತಾ ಇದ್ದೀನಿ. ನಾನು ತಣ್ಣೀರನ್ನ ಯೂಸ್ ಮಾಡ್ತಾಯಿಲ್ಲ. ಸೊ ಬಿಸಿನೀರನ್ನ ಕಾಯಿಸಿ ಹಾಕ್ಕೋತಾ ಇದ್ದೀನಿ. ಹಾಗೆ ನಿಮಗೆ ಜೀರಾ ರೈಸ್ಗೆ ಬೇಕಾಗಿರೋಂಥ ಜೀರಾ ರೈಸ್ ಮತ್ತು ದಾಲ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಅಲ್ಲಿ ಚೆಕ್ ಮಾಡ್ಬೋದು. ದಾಲ್ ರೆಸಿಪಿ ಕೂಡ ನಿಮಗೆ ಲಿಂಕಲ್ಲಿ ಸಿಗುತ್ತೆ. ಸೊ ಈಗ ಬಾಯ್ಲ್ ಆಗ್ತಾಯಿದೆ. ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಹಾಕಿ ಒಂದು 5ರಿಂದ 10 ನಿಮಿಷದ ಕಾಲ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. 5ರಿಂದ 10 ನಿಮಿಷ ಆದಮೇಲೆ ನಿಮಗೆ ಜೀರಾ ರೈಸ್ ರೆಡಿ ಆಗುತ್ತೆ. ಅದು ನೋಡಿ, ಸೂಪರಾಗಿ ಜೀರಾ ರೈಸ್ ಬಂದಿದೆ. ಹಾಗೆ ದಾಲ್ ಕೂಡ.